ಮಾತು ನೀನೆ ಮನಸ್ಸೆಲ್ಲ ನೀನೆ. ಇದು ಅಪ್ಪು ಸರು ಫ್ರೆಂಚ್ ಬಿರಿಯಾನಿ ರಿಲೀಸ್ ಆಗಿ ಮೊದಲನೇ ಸಾರಿ ಅಪ್ಪು ಸರ್ ನಾನು ನೋಡಿದಾಗ ತೆಗ್ದಿರೋ ಫೋಟೋ ಇದು. ಇದ್ರದ್ದು ಒಂದು ನೋವಿನ ಸಂಗತಿನೂ ಇದೆ ಅಣ್ಣ, ಇದು ಹೇಳ್ತೀನಿ ಆಮೇಲೆ. ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲೆಲ್ಲ. ನಿನಗೊಂದು ಟೈಮ್ ಬರುತ್ತೆ, ನಿನ್ನ ಎಲ್ಲ ಕನಸುಗಳನ್ನ ಸ್ವಲ್ಪ ದಿನಗಳ ಕಾಲ ಕಟ್ಟಿ ಎದೆಯಲ್ಲಿ ಮೂಟೆ ಕಟ್ಟಿ ಇಟ್ಕೊಂಡು ನಿನಗೆ ಟೈಮ್ ಬರುತ್ತೆ, ಅವತ್ತು ಆ ಮೂಟೆ ಬಿಚ್ಚುವಂತೆ ಅಂತ ನನಗೆ ನಾನು ಧೈರ್ಯ ತೊಗೊಂಡು ಎಲ್ಲವನ್ನು ಯಾರು ಏನು ಬೇಕಾದ್ರೆ ಒಂದು ಸುಮಾರು ಜನ ನನಗೆ ಹೇಳ್ತಾರೋ ಇವನು ಆ್ಯಕ್ಟ್ರ್ ಆಗ್ತಾನೆ, ಇವನು ಇಲ್ಲೇ ಸ್ಕೂಲಲ್ಲಿ ಮಲ್ಕೊಂಡು ಇಲ್ಲೇ ಇದು ಮಾಡಿಕೊಂಡು ಇವನು ಹೆಂಗೆ ಬೆಳೀತಾನೆ, ನನ್ನ ಕಲರು ನನ್ನ ಕೂದಲು ಹೇಳ್ಸಿದ್ದು ತುಂಬ ಇದೆ. ಬಟ್ ಇವತ್ತು ನನಗೆ ಜೀವನದಲ್ಲಿ ಯಾವತ್ತೂ ಯಾರಿಗೂ ನಾನು ಉತ್ತರನೇ ಕೊಟ್ಟಿಲ್ಲ ಅಣ್ಣ. ಯಾರು ಬೇಕಾದರೂ ಹೇಳಿಸ್ಲಿ, ಯಾರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಲಿ, ಬಟ್ ಅವ್ರಿಗೆಲ್ಲ ನಾನು ಕೊಟ್ಟಿದ್ದೇನೆಂದ್ರೆ ನನ್ನ ಕೆಲಸದಿಂದ ಉತ್ತರ ಕೊಟ್ಟಿದ್ದೀನಿ. ಅವ್ರು ಯಾವತ್ತವರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಗೊತ್ತಾ, ಅವರೇ ನನ್ನ ಫೋಟೋ ನನ್ನ ವೀಡಿಯೋನ ಸ್ಟೇಟಸ್ಗೆ ಇಟ್ಕೊಂಡು ಇವ್ನು ನನ್ನ ಫ್ರೆಂಡ್ ಅಂತ ಹಾಕೊಂಡವ್ರೆ. ಸೊ ಆ ಥರದ್ದೆಲ್ಲ ಉತ್ತರ ಕೊಟ್ಟಿದ್ದೀನಿ, ಅದು ಖುಷಿ ಆಗುತ್ತೆ. ಅಲ್ಲಿ ಇದ್ದಾಗ ನೋಡಿ, ಅಲ್ಲಿ ಅಕಾಮಿಡೇಷನ್ ಸಿಕ್ತು, ನಿಮ್ಗೆ ಉಳ್ಕೊಳ್ಳೋಕೆ ಜಾಗ ಸಿಕ್ತು ಅಭಿನಯ ರಂಗದಲ್ಲಿ, ಆದರೆ ಊಟಕ್ಕಿಲ್ಲ ಅಂದರೆ ಹೇಳಿದ್ನಲ್ಲ, ಈಗ ಸ್ನೇಹಿತರು ಯಾರು ಇರ್ತಾರೆ, ಈಗ ಎಕ್ಸಾಂಪಲ್ ಇವಾಗ ನನಗೆ ಯಾರಾದರೂ ಒಂದು ಟೀ ಕೊಡಿಸಿದ್ರೆ ನನಗೆ 3 hour ಕಾಪಾಡುತ್ತೆ ಅದು, ಆ ಒಂದು ಮಟ್ಟಕ್ಕೆ ಹೋಗೋದು. ಈಗ ಒಬ್ಬನು ಊಟ ಕೊಡಿಸಿದ್ರೆ ಅದು 2 ಹೊತ್ತಿಂದ ಊಟಕ್ಕೆ ಸಮಾನ ಅನ್ನೋಂಗೆ ಆಗೋದು. ಸೊ ಲಾಸ್ಟು 1 ವರ್ಷದ ಕೋರ್ಸಲ್ಲಿ ಲಾಸ್ಟು 4-5 months ನಾನು ಹಿಂಗೆ ಕಳೆದಿರೋದು. ಯಾರೋ ಕೊಡಿಸಿದ್ರೆ ಯಾರೋ ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ, ಅಷ್ಟು ಝೀರೋ. ಈಗ ಆಲ್ರೆಡಿ ಈಗ ನಾವು ಸ್ವಲ್ಪ ದಿನ ಯಾವತ್ತಾದರೂ ಯಾರನ್ನಾದರೂ ಮಚ್ಚ, ಈಗ ಟೊಯೋಟೋದಲ್ಲಿ ಹೆಂಗೂ ಜೊತೆಲಿ ಫ್ರೆಂಡ್ಸ್ ಇದ್ದರು, ಮಚ್ಚ ಒಂದು ಸ್ವಲ್ಪ ಇದ್ದರೆ ಹಾಕಿರು ನಾನು ಮತ್ತೆ ಯಾವತ್ತಾದರೂ ಕೊಡ್ತೀನಿ, ಆ ಥರ ಇಸ್ಕೊಂಡಿದ್ದು ಉಂಟು. ಆವತ್ತು ಒಂದಿಷ್ಟು ಯಾವುದಾದ್ರೂ ಒಂದು ಮೂಮೆಂಟ್ಗೆ ಹೆಲ್ಪ್ ಆಗಿದ್ದಾರೆ. ತುಂಬ ಜನ ನನ್ನ ಫ್ರೆಂಡ್ಸು ನನ್ನ ಬದುಕಲ್ಲಿ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಕೆಲವೊಂದು ಮೂಮೆಂಟ್ಗಳಿಗೆ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಸೊ ಹಿಂಗೆ ಕೋರ್ಸ್ ಮುಗಿತಾ ಬಂದಮೇಲೆ ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಾನು ಕೆಲಸ ಕಲ್ತ ಮೇಲೇ ಕೆಲಸ ಕೇಳಬೇಕು ಅಂತ ಡಿಸೈಡ್ ಮಾಡಿದವನು. ಯಾಕಂದ್ರೆ ಬಿಫೋರೇ ನಾನು ಟೊಯೋಟೋ ಬಿಟ್ಟು ಅಣ್ಣ ನನಗೆ ಆ್ಯಕ್ಟಿಂಗ್ ಅವಕಾಶ ಕೊಡು ಅಂತ ನಾನು ಹೋಗಲಿಲ್ಲ. ಫಸ್ಟು ಕೆಲಸ ಕಲಿಯೋಣ, ಕೆಲಸ ಕಲ್ತ ಮೇಲೆ ನಿನಗೆ ಕೆಲಸ ಗೊತ್ತಿದ್ರೆ ಯಾರು ಬೇಕಾದರೂ ಕೆಲಸ ಕೊಡ್ತಾರೆ ಅನ್ನೋದು ಗೊತ್ತಿದೆ. ಅಷ್ಟು ಮೆಚುರಿಟಿ ನನಗಿತ್ತು ಆ ಟೈಮಿಗೆ. ಕೋರ್ಸ್ ಎಲ್ಲ ಮುಗೀತು, ಆಚೆ ಬಂದೆ, ಕೆಲಸ ಹುಡುಕ್ತಾಯಿದ್ದೀನಿ, ಕೆಲಸ ಇಲ್ಲ. ಸೊ ಈ ಥರ ಇರಬೇಕಾದಾಗ ಒಬ್ರು ಯಾರೋ ಸಿನಿಮಾದವರು ಪರಿಚಯ ಆಗ್ತಾರೆ. ಅದು ನಮ್ಮ ಸೀನಿಯರ್ ಒಬ್ಬರು ಹೇಮಂತ್ ಅಂತ ಇದ್ದರು, ತರಂಗದಲ್ಲಿ ನನ್ನ ಸೀನಿಯರು, ಅಭಿನಯ ತರಂಗದ ಸೀನಿಯರು ಹೇಮಂತ್ ಅಂತ ಒಬ್ರು ಇರ್ತಾರೆ. ಅವರು ಒಂದು ಸಿನಿಮಾಗೆ ಹಿಂಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಇದೆ, ಬಾ ಹೋಗೋಣ ಅಂತ ಕರೀತಾರೆ. ನಮ್ಮ ಬ್ಯಾಚಲ್ಲಿ 1-2-3 ಜನ ಹೋಗ್ತೀವಿ. ಗೋಲಿ ಸೋಡಾ ಅಂತ ಒಂದು ಸಿನಿಮಾ ಬರುತ್ತೆ ಕನ್ನಡದಲ್ಲಿ, ಮಕ್ಕಳ ಸಿನಿಮಾ. ಅದು 3 ಜನ ಮಕ್ಕಳು ಮೇನ್ ಲೀಡು ಆ ಸಿನಿಮಾಗೆ. ಆಮೇಲೆ ಜೂನಿಯರ್ ಆರ್ಟಿಸ್ಟ್. ಇವತ್ತು ಆ ಸಿನಿಮಾ ತೆಗೆದ್ರೆ ಪ್ರತಿ ವಿಲನ್ ಎಪಿಸೋಡಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾನು ಔಟ್ ಆಫ್ ಫೋಕಸಲ್ಲಿ ಇರ್ತೀನಿ. ಸೊ ನನ್ನ ಮೊದಲನೇ ಸಿನಿಮಾ ಜರ್ನಿ ಅದು ಆಗುತ್ತೆ. ಗೋಲಿ ಸೋಡಾ ಅನ್ನೋ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತೀನಿ. ಅದು ಹಂಗೆ ಥಿಯೇಟ್ರಲ್ಲಿ ಯಾರಾದರೂ ನನಗೆ ಮೇಕಪ್ ಬರುತ್ತೆ, ಕಾಸ್ಟ್ಯೂಮ್ ಬರುತ್ತೆ. ನಾನು ಬಸವಲಿಂಗಯ್ಯವ್ರ ನಾಟಕಕ್ಕೆ ನಾನು ಮೇಕಪ್ ಅಸಿಸ್ಟೆಂಟಾಗಿ ಹೋಗ್ತಾಯಿದ್ದೆ. ಯಾವುದು ಗುಣಮುಖನೋ ಯಾವುದೋ ಒಂದು ನಾಟಕಕ್ಕೆ ನಾನು ಮೇಕಪ್ಗೆ ಹೋಗ್ತಿದ್ದೆ. ಆಮೇಲೆ ನನ್ನ ತುಂಬ ಕ್ಲೋಸ್ ಅಣ್ಣ ಅಂದರೆ ಬಾಲಣ್ಣ ಅಂತಿದ್ದಾರೆ. ಅವರಿವಾಗ ರಾಜ್ ಬಿ ಶೆಟ್ಟಿ ಮ್ಯಾನೇಜರು. ಒನ್ಸ್ ಅಪಾನ್ ಎ ಟೈಮ್ ಅವರು ಆರ್ಟ್ ಡೈರೆಕ್ಟರ್ ಆಗಿದ್ದರು, ನಾನು ಅವ್ರ ಜೊತೆ ಅಸಿಸ್ಟೆಂಟ್ ಆಗಿದ್ದೆ, ಆರ್ಟ್ ಅಸಿಸ್ಟೆಂಟಾಗಿ. ಬಾಲು ಕುಮಟಾ ಅಂತ ಇದ್ದಾರಲ್ಲ ಈಗ. ಹೌದು, ಇದು ಕಾಮತ್, ಬಾಲು ಕಾಮತ್ ಅಂತ. ಬಾಲು ಕುಮಟಾ, ಕುಮಟಾ ಅವರು ನನ್ನ ತುಂಬ ಕ್ಲೋಸ್ ಅಣ್ಣ. ನನಗೆ ಆ ಟೈಮಲ್ಲಿ ಸಾಕಷ್ಟು ಸಪೋರ್ಟಿವ್ ಆಗಿದ್ದರು. ಅವರು ಆರ್ಟ್ ಡೈರೆಕ್ಟರ್ ಆದಾಗ ಅವ್ರ ಜೊತೆ ಬೇರೆ ಕೆಲಸಗಳಿಗೆ ಹೋಗ್ತಿದ್ದೆ. ಆಪ್ರೇಷನ್ ಅಲ್ಮೇಲಮ್ಮ ಸಿನಿಮಾಗೆ ನಾನು ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಆ ಕೆಲಸದಿಂದ ಒಂದು ಚೂರು ದುಡ್ಡು ಬರೋದು, ಅದನ್ನ ಇಟ್ಕೊಂಡು ನಾನು ಬೆಂಗಳೂರಲ್ಲಿ ಯಾವುದೇ ಸಿನಿಮಾ ಆಡಿಷನ್ ಆಗಲಿ ಹೋಗಿ ಅಟೆಂಡ್ ಮಾಡ್ತಿದ್ದೆ. ಯಾವುದೇ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಥಾಟೇ ಇಲ್ಲ ಅಣ್ಣ. ನಾವು ಹೋಗಿ ಆಡಿಷನ್ ಅಟೆಂಡ್ ಮಾಡ್ಬೇಕು, ದಟ್ಸ್ ಇಟ್. ಯಾಕೆ ಅಂದರೆ ನಾನು ಪ್ರತಿ ಸಿನಿಮಾ ಆಡಿಷನ್ಗೆ ಹೋದ್ಗೋಗು ಒಂದು ಪಾತ್ರ ಮಾಡ್ತೀನಿ. ಆ ಪಾತ್ರ ನಾನು ಕಲ್ತಂಗೆ ಆಗುತ್ತೆ. ಸೆಲೆಕ್ಟ್ ಆದರೆ ಒಂದು ಪಾತ್ರ ಸಿಗುತ್ತೆ, ಸೆಲೆಕ್ಟ್ ಆಗಲಿಲ್ಲ ಅಂದರೆ ಒಂದು ಪಾತ್ರ ಪ್ಲೇ ಮಾಡಿ ಬಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋ ಒಂದು ಬರದಲ್ಲಿ ಎಲ್ಲಾದರೂ ಇರಲಿ. ಆಡಿಷನ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಈ ಥರದ್ದು ಎಲ್ಲ ಕೆಲಸಕ್ಕೆ ಹೋಗ್ತಿದ್ದೆ. ನನ್ನ ಸರ್ವೇಗೂ ಸರಿ ಹೋಗ್ತಿತ್ತು.
ಇನ್ನು ಕೋರ್ಸ್ ಮುಗಿದ್ಮೇಲೆ ತರಂಗ ಖಾಲಿ ಆಯಿತು, ಇನ್ನು ಮನೆ ಬೇಕಲ್ಲ ರೂಮು. ಜಾಗ ಇಲ್ಲ ಈಗ ನೆಕ್ಸ್ಟ್ ಜಾಗ ಇಲ್ಲ. ಸೊ ನಾವು ಏನು ಕೋರ್ಸ್ ಕಲಿಬೇಕಾದ್ರೆ ನಮ್ಮ ಜೊತೆ ರಾಜೇಶ್ ಅಂತ ಒಬ್ರು ಇದ್ದರು. ಅವರು CA ಚಾರ್ಟೆಡ್ ಅಕೌಂಟೆಂಟು. ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಹಿಂಗೆ ಇರೋಕ್ಕೆ ರೂಮ್ ಇಲ್ಲ ಅಣ್ಣ, ಈ ಥರ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದೆ. ಬಾ ನಮ್ಮ ಏರಿಯಾಗೆ ಬಾ ಅಂತಂದರು. ಬಂದಮೇಲೆ ಇದು ನನ್ನ ಬಿಲ್ಡಿಂಗು, ಮೇಲ್ಗಡೆ ರೂಮ್ ಇತ್ತೆ, ನೀನು ಸಕ್ಸಸ್ ಆಗೋವರೆಗೂ ನೀನು ಇರೋವರೆಗೂ ಇಲ್ಲೇ ಇರು, ನನಗೆ ₹1 ಕೊಡಬೇಡ ಅಂತೇಳ್ಬಿಟ್ಟು ಮೇಲ್ಗಡೆ ಪೆಂಟ್ ಹೌಸು ನನಗೆ ಕೊಟ್ಟರು. ಪೆಂಟ್ ಹೌಸಲ್ಲಿ ಜಾಗ ಸಿಕ್ತು. ಅದು ಈ ನಂದೇನು ಮನೆ ಇದೆ ಅಣ್ಣ, ಇದ್ರ ಅರ್ಧದಷ್ಟು ಮನೆ ಇದೆ. ಅದು ಇದ್ರ ಅರ್ಧದಷ್ಟು ಒಬ್ಬನೇ ಕರೆಕ್ಟಾಗಿ ಮಲ್ಗೋಕ್ಕಾಗೋದು ಆ ಥರದ್ದು ಮನೆ ಕೊಟ್ಟರು. ನೀನು ಸಕ್ಸಸ್ ಆಗೋವರೆಗೂ ನೀನು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಇರು, ನನಗೆ ₹1 ಬಾಡಿಗೆ ಕೊಡಬೇಡ ಅಂಥೇಳಿ ಅವತ್ತು ಆ ಮನೆ ಕೊಟ್ಟರು ಸರ್. ಆ ಮನೆಗೆ ಹೋದ್ಮೇಲೆ ಅಲ್ಲಿ ಇದ್ಕೊಂಡು ಆಡಿಷನ್ ಅಟೆಂಡ್ ಮಾಡ್ತಾನೇ ಇದ್ದೆ. ಆ ಟೈಮಲ್ಲಿ ಫಸ್ಟ್ ಸಿಕ್ಕಿದ್ದು ಮಜಾ ಭಾರತ ಅಂತ ಒಂದು ರಿಯಾಲಿಟಿ ಶೋ ಸಿಕ್ತು ನನಗೆ. ರಿಯಾಲಿಟಿ ಶೋ ಶ್ರುತಿ ಮೇಡಮು, ಎಸ್ ನಾರಾಯಣ್ ಸರು ಜಡ್ಜ್ ಆಗಿದ್ದರು, ದಿಲೀಪ್ ರಾಜ್ ಸರು ಪ್ರೊಡಕ್ಷನ್ ಅದು ಆ್ಯಕ್ಚುಲಿ. ಸೊ ನನ್ನ ಸೆಲೆಕ್ಟ್ ಮಾಡಿದ್ದೆ ಅವರು, ಯೂನಿಕ್ ಆಗಿದ್ದಾನೆ, ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಇಷ್ಟ ಆಯಿತು. ಸೊ ಮಜಾ ಭಾರತಕ್ಕೆ ಹೋಗಿ ಸೇರಿದೆ. ಅಲ್ಲಿಂದ ಒಂದು ಲೈನಪ್ಪಿಗೆ ಬಂದೆ ಅಣ್ಣ, ಬೆಳಕಿಗೆ ಬಂದೆ ಮಾಂತೇಶು. ಈ ಗ್ಯಾಪಲ್ಲಿ ಇನ್ನೊಂದು ಇನ್ಸಿಡೆಂಟ್ ಇತ್ತು. ನಾನು ಟೊಯೋಟಾ ಕೆಲಸ ಬಿಟ್ಟಿದ್ದು ನಮ್ಮ ಮನೆಯವ್ರಿಗೆ ಗೊತ್ತಾಗಿತ್ತು ಆಲ್ರೆಡಿ. ನಾನು ಹೇಳಿರಲಿಲ್ಲ. ಆವಾಗಿಂದ ಒಂದು 2-3 ವರ್ಷ ನಮ್ಮ ಮನೆಯವರು ನಾನು ಮಾತೇ ಆಡಿಲ್ಲ. ಯಾಕೆಂದರೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಒಂದು ಎಮೋಷನ್ ಇದೆ ಸರ್. ಒಬ್ಬ ಮಗ ಒಂದು ಕಡೆ ಸೆಟ್ಲಾಗಿದ್ರೆ ಭಾಳ ಖುಷಿ ಪಡ್ತಾರೆ. ಬಟ್ ಆ ಕೆಲಸ ಬಿಟ್ಟು ಬಂದಾಗ ಅವ್ರಿಗೊಂದು ನೋವಾಗುತ್ತೆ. ಯಾವುದೇ ಅಪ್ಪ ಅಮ್ಮನಿಗಾಗಲಿ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಆಸೆ. ನಮ್ಮ ಮನೆಯಲ್ಲಿ ನಾನು ಆ ಕೆಲಸ ಬಿಟ್ಟನೆಲ್ಲ ಅವ್ರಿಗೆ ತುಂಬ ಬೇಜಾರಾಯಿತು. ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಿದ್ದಾನೆ ಅಂದರೆ ಓಕೆ, ನಾನು ಕೆಲಸ ಬಿಟ್ಟು ನಾಟಕ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದು ಅವ್ರ ಮನಸ್ಸಿಗೆ ಹೋಗ್ಬಿಟ್ಟಿತ್ತು. ನಾನು ಇಲ್ಲಿ ಕಲಿತಾ ಇದ್ದೀನಿ, ಕೋರ್ಸ್ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿಲ್ಲ. ಕೆಲಸ ಬಿಟ್ಟು ಇಲ್ಲಿ ನಾಟಕ ಮಾಡ್ತವನೆ ಅನ್ನೋದು ಗೊತ್ತು. ಸೊ ಹೀಗಾಗಿ ಒಂದು 2-3 ವರ್ಷ ಫೋನ್ ಇಲ್ಲ, ಎಂಥದ್ದಿಲ್ಲ, ಹಿಂಗಿದೆಯಾ ಸೋಲೋ. ಬಟ್ ಒಂದಿಷ್ಟು ಕೆಲವೊಂದು ದಿನ ನಾನು ಏನು ಒಂದು ರೂಮು ಮೇಲಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕಳೆದಿರೋ ಎಷ್ಟೋ ಕ್ಷಣಗಳು ಅಳುವಲ್ಲೇ ಇತ್ತು. ಯಾಕೆಂದರೆ ಒಬ್ಬನೇ ಎಷ್ಟು ನೋವು ಇಲ್ಲಿವರೆಗೂ ನೋಡ್ಬಿಟ್ಟಿದ್ದೀನಿ ನನ್ನ ಕಷ್ಟಗಳು. ಇಲ್ಲಿ ಪ್ರತಿ ಹಂತದಲ್ಲೂ ನೋವುಗಳು ಕಂಡುಬಿಟ್ಟಿದ್ದೀನಿ. ಅದನ್ನ ಯಾಕಂದರೆ ಅದೇ ಹೇಳಿದ್ನಲ್ಲ, ನಾನು ತೊಗೊಂಡಿರೋ ನಿರ್ಧಾರದಿಂದ ನಾನು ಅನುಭವಿಸ್ಲೇಬೇಕು. ಇದು ನಾಳೆ ನಾನು ಸಕ್ಸಸ್ ಆದರೆ ನಾವು ಕೋಟಿ ಕೊಟ್ಟರು ಈ ಥರದ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ. ಇವತ್ತು ನನ್ನ ಹತ್ರ ದುಡ್ಡಿದೆ, ಎಲ್ಲಿ ಬೇಕಾದರೂ ಮನೆ ಮಾಡ್ತೀನಿ, ಎಲ್ಲಿ ಬೇಕಾದರೂ ಜಾಗ ತೊಗೊಳ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಬಟ್ ಆವತ್ತಿನ ದಿನ ನಾನು ಅನುಭವಿಸಿರೋ ನೋವು ಕೋಟಿ ಕೊಟ್ಟರು ಸಿಗೋಲ್ಲ ಇವಾಗ. ಆ ಥರದ ಕ್ಷಣಗಳನ್ನ ಅನುಭವಿಸಿದ್ದೀನಿ. ಏರಿಳಿತಗಳನ್ನ ಒಬ್ಬ ವ್ಯಕ್ತಿಗೆ ಎಷ್ಟು ಬರೋಕ್ಕೆ ಸಾಧ್ಯ ಸರ್, ಎಷ್ಟು ಬರೋಕ್ಕೆ ಸಾಧ್ಯ? ಬರಲಿ ಅಂತ ತೋಳಿದ್ದೆ. ಯಾಕಂದರೆ ಕಷ್ಟಕ್ಕೂ ಒಂದಿನ ಕಷ್ಟ ನೋಡಿ ಅದಕ್ಕೆ ನೋವಾಗುತ್ತಂತೆ, ಆದಾಗ ಅದೇ ಬಿಟ್ಟು ಹೋಗುತ್ತಂತೆ. ಅಲ್ಲಿವರೆಗೂ ಅನುಭವಿಸಿದ್ದೀನಿ. ಕೊನೆಗೊಂದಿನ ಆ ಕಷ್ಟಗಳು ಆ ಕಷ್ಟನೇ ಕರ್ಕೊಂಡೋಯ್ತು. ಮಜಾ ಭಾರತಕ್ಕೂ ಜಾಯ್ನ್ ಆದಮೇಲೆ ನಾನು ಒಂದು 8ರಿಂದ 10 ಎಪಿಸೋಡು ಸೆಲೆಕ್ಟ್ ಆಗಿಬಿಟ್ರಿ ಕಾಮಿಡಿ ಶೋ ಸೆಟ್ ಆದಮೇಲೆ ಎಲ್ಲರೂ ಅಲ್ಲಿ ಮಾತಾಡ್ಕೊಳ್ಳೋರು ಬೇರೆದವರು, ಮಾಂತೇಶಿನ ಕಾಮಿಡಿ ವರ್ಕೌಟ್ ಆಗ್ತಾಯಿಲ್ಲ ಸ್ಟೇಜಲ್ಲಿ, ಮಾಂತೇಶಿನ ಪರ್ಫಾರ್ಮೆನ್ಸ್ ಯಾರಿಗೂ ಇಷ್ಟ ಆಗ್ತಾಯಿಲ್ಲ, ಎಲ್ಲರೂ ಬರೀ ಕೂದಲು ಬಿಟ್ಕೊಂಡು ಓಡಾಡ್ತಾನೆ, ಹಂಗೆ ಅವ್ರವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ಆ್ಯಕ್ಟ್ರುಗಳು ಬೇರೆಯವರು ಅಲ್ಲಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಿನ ನನಗಿದು ಸೆಟ್ ಆಗಲ್ಲ, ಬೇಡ ನನಗಿದು ಅಂಥೇಳಿ ಸಿನಿಮಾ ಫೋಕಸ್ ಮಾಡೋಣ ಅಂತ ಆಚೆ ಬಂದು ಸ್ವಲ್ಪ ದಿನಗಳಾದಮೇಲೆ ನನ್ನ ಸ್ನೇಹಿತ ಚಿಲ್ಲರ್ ಮಂಜ ಅಂತ ಇದ್ದಾನೆ. ಚಿಲ್ಲರ್ ಮಂಜು ನನ್ನ ಸ್ನೇಹಿತ. ನಾನು ಚಿಲ್ಲರ್ ಮಂಜು, ಹುಲಿ, ಕಾರ್ತಿಕ್, ಮಂಜು ಪಾವಗಡ, ಸುಷ್ಮಿತಾ, ಜಗ್ಗಪ್ಪ ನಾವೆಲ್ಲ ಫ್ರೆಂಡ್ಸು ಒಟ್ಟಿಗೆ ಮಜಾ ಭಾರತಕ್ಕೆ ಎಂಟ್ರಿ. ಫಸ್ಟ್ ಸೀಸನ್ ಕಂಟೆಸ್ಟೆಂಟ್ಗಳು ನಾವೆಲ್ಲ. ನಾವು ಬಿಟ್ಟು ಬಂದು ಸ್ವಲ್ಪ ದಿನಕ್ಕೆ ನನ್ನ ಫ್ರೆಂಡ್ ಒಬ್ಬನು ಫೋನ್ ಮಾಡ್ದ, ಮಚ್ಚ ಅವ್ರು ನಿನ್ನ ಬಗ್ಗೆ ಹಿಂಗೆ ಅಂತ ಇದ್ರು ಕಣೋ ಅಂತ ಅಂದ. ಒಬ್ಬ ವ್ಯಕ್ತಿ ನನಗೆ ಹೇಳ್ತಾನೆ, ಅಲ್ಲಿ ಯಾರೋ ಒಬ್ಬರು XYZ ಮಾಂತೇಶನ್ಗೆ ಆ್ಯಕ್ಟಿಂಗೇ ಬರೋಲ್ಲ, ಬರೀ ಕೂದಲು ಬಿಟ್ಕೊಂಡು ಓಡಾಡ್ತಾನೆ, ಅವ್ನು ಏನು ಆಗ್ತಾನೋ ಜೀವನ ಹಾಳು ಮಾಡ್ಕೊಂಡ ಹಂಗೆ ಅಂತ ಹೇಳಿದ್ದ.
ಮಂಜು ನಾನು ಫೋನ್ ಮಾಡಿ ಹಿಂಗೆ ಅಂದ್ರು ಕಣ ನಿನಗೆ ಬರೀ ಕೂದಲು ಬಿಟ್ಕೊಂಡು ಓಡಾಡ್ತೀವಿ, ಆ್ಯಕ್ಟಿಂಗ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ಹೇಳಿದ್ರು ಕಣ ಅಂದ. ಹೌದಾ ಮಚ್ಚ, ಇರಲಿ, ಏನು ನಾನು ಕಲಿತಾ ಇದ್ದೀನಿ, ಅದರಲ್ಲಿ ಏನಿದೆ, ಹೋಗಲಿ ಬಿಡು, ಹಂಗೆ ಹಿಂಗೆ ಅಂತಂದೆ. ಇಲ್ಲಿ ಸ್ಟ್ರಗ್ಲಿಂಗ್ ಲೈಫ್ ಮುಗಿಸ್ಕೊಂಡು ಮಜಾ ಬರ್ತಾ ಏನೋದೆ, ಅಲ್ಲಿಂದ ಆಚೆ ಬಂದು ಆಡಿಷನ್ ಅಟೆಂಡ್ ಮಾಡ್ಕೊಂಡೇ ಇದ್ದೆ. ನಾನು ಆಮೇಲೆ ಸಿನಿಮಾ ನೋಡೋ ಹುಚ್ಚು ಯಾವ ಮಟ್ಟಕ್ಕೆ ಬೆಳೆಸ್ಕೊಂಡಿದ್ದೆ ಅಂದರೆ ಅಣ್ಣ, ಇವತ್ತು ನೈಟ್ ಊಟ ಮಾಡಿ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆವರೆಗೂ ನೋಡಿ ತಿಂಡಿ ಮಾಡ್ಕೊಂಬಂದು ಕಂಟಿನ್ಯೂ ಮಾಡಿದ್ರೆ ಸಂಜೆವರೆಗೂ ಮತ್ತೆ ನೋಡ್ತಿದ್ದೆ. ವೆಬ್ ಸೀರೀಸು ಸಿನಿಮಾ, ವರ್ಲ್ಡ್ ಸಿನಿಮಾಸ್ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ನೋಡಿದೆ. ಒಂದು ಸಾರಿ ಹಿಂಗೆ ಹೋಗುವೆ, ಮೆಮೊರಿ ಕಾರ್ಡ್ ಒಂದು ಎಷ್ಟು 64 GB ಎಷ್ಟಾಗುತ್ತೆ ಅಷ್ಟು ಸಿನಿಮಾ ಹಾಕ್ಸೋ, ವೆಬ್ ಸೀರೀಸ್ ಮೊಬೈಲ್ಗೆ. ನನ್ನ ಹತ್ರ ಒಂದು ಚೈನಾ ಮೊಬೈಲ್ ಇತ್ತು, ಮೊಬೈಲ್ಗೆ ಹಾಕ್ಸ್ಕೊಂಬರುವೆ. ಆ ಮೊಬೈಲ್ನೇ ಎಷ್ಟೋ ವರ್ಷಗಳ ಕಾಲ ಅದರಲ್ಲೇ ನಾನು ಎಷ್ಟೋ ಸಿನಿಮಾ ಸೀರೀಸು ನೋಡಿರೋದು. ನನ್ನ ಹತ್ರ ನೆಟ್ಫ್ಲಿಕ್ಸು, ಅಮೆಝಾನು, ಮತ್ತೊಂದು ಏನಿರಲಿಲ್ಲ. ಮೆಮೊರಿ ಕಾರ್ಡ್ ಕೊಡು, ಅವನ ಹತ್ರ ಯಾವ ಹೊಸ ಸಿನಿಮಾ ಬಂದಿರ್ತವೆ, ಸೀರೀಸ್ ಬಂದಿರುತ್ತೆ ಎಲ್ಲ ಹಾಕ್ಸ್ಕೊ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೆ. ಆಮೇಲೆ ಆಡಿಷನ್ ಅಟೆಂಡ್ ಮಾಡ್ತಾಯಿದ್ದೆ, ಅದೇ ಪ್ರೋಸೆಸ್. ಆಮೇಲೆ ಊಟ ತಿಂಡಿಗೆ ಕೆಳಗಡೆ ಮನೇಲೇ ಕೊಡೋರು, ನಮ್ಮ ರಾಜೇಶ್ ಅವರು ಅಣ್ಣ ಇದ್ರಲ್ಲ, ಅವ್ರ ಮನೇಲಿ ಅವಾಗ ಟಿಫನ್ ಊಟ ಕೊಡೋರು. ಅವಾಗ ನನಗೆ ಯಾವುದಾದ್ರೂ ಕೆಲಸಕ್ಕೆ ಹೋಗಿದ್ರೆ ದುಡ್ಡು ಬಂದಿದ್ರೆ ಅದರಲ್ಲಿ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ. ಒನ್ಸ್ ಹಿಂಗೆ ಈ ಇನ್ ಬಿಟ್ವೀನಲ್ಲಿ ಒಂದಿಷ್ಟು ಸಿನಿಮಾನೂ ಆಗಿತ್ತು. ಗ್ರಾಮಾಯಣಕ್ಕೆ ಸೆಲೆಕ್ಟ್ ಆಗಿದ್ದೆ, ಬೇರೆ ರಾಜರಥ ಅನ್ನೋ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಒಂದು ಕ್ಯಾರೆಕ್ಟ್ರು ಒಂದು 20-25 ಡೇಸ್ ಮಾಡಿದೆ. ಆಮೇಲೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶ, BB5, ಚಿತ್ರಕಥಾ, ಒಂದಿಷ್ಟು ಸಿನಿಮಾಗಳು ಸಣ್ಣ ಪುಟ್ಟ ಪಾತ್ರಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಸರ್ವೆ ಆಗೋಕ್ಕೆ ನೋ ಪ್ರಾಬ್ಲಮ್, ನೋ ಇಶ್ಯೂ, ಚೆನ್ನಾಗಿ ನಡೀತಾ ಇತ್ತು. ಸ್ವಲ್ಪ ಬರೋದಣ್ಣ. ಆ ಟೈಮಿಗೆ ಒಂಚೂರು ಕಾಸು 1000, 1000, 1500 ಈ ಥರದ್ದು ಬರೋದು. ಒಂದಿಷ್ಟು ಪೇಮೆಂಟ್ ಎಲ್ಲ ನನ್ನ ದೃಷ್ಟಿಗೆ ಒಳ್ಳೊಳ್ಳೆ ತಂಡಗಳು ಸಿಕ್ತು. ಯಾರೂ ನನಗೆ ಅನ್ಯಾಯ ಮಾಡಿಲ್ಲ, ಎಲ್ಲರೂ ನೀಟ್ ಪೇಮೆಂಟ್ ಕೊಟ್ಟರು. ಆವಾಗ ನೀಟಾಗಿ ಪ್ರೋಸೆಸ್ ಹೋಗ್ತಾ ಇತ್ತು. ಹಿಂಗೆ ಒಂದಿನ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ನಾನು ನನ್ನ ಫ್ರೆಂಡು ದಿಲೀಪ್ ಅಂತ, ಅವನು ಗ್ರಾಮಾಯಣಕ್ಕೆ ಅಸೋಸಿಯೇಟ್ ಆಗಿದ್ದ. ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡೋಣ, ಇದು ಒಂದು ಕಂಟೆಂಟ್ ಜಾನರಲ್ಲಿ ಅಂದ್ಕೊಂಡು ಇಬ್ಬರು ಸ್ಕ್ರಿಪ್ಟಲ್ಲಿ ಡಿಸ್ಕಸ್ ಮಾಡಿಕೊಂಡು ಕೂತಿದ್ವಿ. ನಾನು ಗ್ರಾಮಾಯಣ ಮಾಡಬೇಕಾದಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಕಮ್ ಆ್ಯಕ್ಟ್ರ್, ಒಂದು ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೆ, ಜೊತೆಗೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೂ ಇದ್ದೆ ಗ್ರಾಮಾಯಣದಲ್ಲಿ. ಎಸ್, ಅವಾಗ ಫಸ್ಟ್ ಗ್ರಾಮಾಯಣದಲ್ಲಿ. ಇವಾಗ ಸೆಕೆಂಡ್ ಗ್ರಾಮಾಯಣ ನಡೀತಾ ಇರೋದು. ಯಾಕೆಂದರೆ ಫಸ್ಟು 25 ಡೇಸ್ ಶೂಟ್ ಆಗಿ ಅದು ಏನೋ ಪ್ರೊಡ್ಯೂಸರ್ ಪ್ರಾಬ್ಲಮ್ ಹೋಗಿ ನಿಂತೋಯ್ತು. ಅದಾದಮೇಲೆ ಸೆಕೆಂಡು ಈಗ KP ಶ್ರೀಕಾಂತ್ ಸರು ಅದನ್ನು ಟೇಕ್ ಆಫ್ ಮಾಡಿ ಶೂಟ್ ಮಾಡ್ತಾ ಇರೋದು. ಮತ್ತೆ ಫಸ್ಟಿಂದ ಶೂಟ್ ಮಾಡಿದ್ರು. ಈ ಸರಿ ನಾನಿಲ್ಲ. ಸೊ ನಾವು ಫಸ್ಟ್ ಶೂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಚಂದನ್ ಅಂತಿದ್ರು. ಚಂದನ್ ಅವ್ರಿಗೆ ಇನ್ನೊಬ್ಬ ಅಸಿಸ್ಟೆಂಟ್ ಇದ್ದ, ಮಲ್ಲಿಕಾರ್ಜುನ್ ಅಂತ, ಮಲ್ಲಿ ಅಂತ ಕರಿತಾ ಇದ್ವಿ. ನಾನು ಅವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಕ್ಲೋಸ್ ಆಗಿದ್ವಿ. ಆ್ಯಕ್ಚುಲಿ ಸೆಟ್ಟಲ್ಲಿ ಮಾತಾಡ್ತಾ ಒಂದು ವೇವ್ ಲೆಂತ್ ಮ್ಯಾಚ್ ಆಗಿ ಫ್ರೆಂಡ್ಸ್ ಆಗಿದ್ವಿ. ಅದಾದಮೇಲೆ ಬ್ಯಾಕ್ ಟು ಕತೆಗೆ ಬರ್ತೀನಿ. ನಾವಿಬ್ಬರು ಡಿಸ್ಕಸ್ ಮಾಡ್ಕೊಂಡು ಕೂತಿದ್ವಿ, ಕತೆಗೆ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಒಂದು ಕಂಟೆಂಟ್ ಯೋಚನೆ ಮಾಡ್ಕೊಂಡು ಕೂತಿದ್ವಿ. ಮಲ್ಲಿ ಫೋನ್ ಮಾಡ್ದ, ಮಚ್ಚ ಎಲ್ಲಿದೆ ಅಂದ. ಇಲ್ಲಿ ರಾಜಾಜಿನಗರದ ಹತ್ರ ಇದ್ದೀನಿ ಕಣ. ಯಾಕೆ ಏನಾಯ್ತು? ಒಂದು ಅರ್ಜೆಂಟ್ ಒಂದು 10 ಫೋಟೋ ಕಳಿಸು ಅಂದ. ಹೌದಾ, ಸರಿ ಕಳಿಸ್ತೀನಿ ಅಂತ ಒಂದು 10 ಫೋಟೋ ಕಳಿಸ್ದೆ. ಒಂದಿಷ್ಟು ನಾಟಕದ್ದು, ಬೇರೆ ಸಿನಿಮಾದ್ದು ತೆಗ್ಸಿದ್ದು ಎಲ್ಲ ಸೇರಿ ಒಂದು 10 ಫೋಟೋ ಕಳಿಸ್ದೆ. ಮತ್ತು ನಾನು ಮಾತಾಡ್ಕೊಂಡು ಕೂತಿದ್ವಿ ಶಾರ್ಟ್ ಫಿಲ್ಮ್ ಬಗ್ಗೆ. 10 ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡ್ದೆ, ಒಂದು ಲೊಕೇಶನ್ ಕಳಿಸಿದ್ದೀನಿ, ಅರ್ಜೆಂಟಾಗಿ ಬಾ ನೀನು ಅಂದ. ಯಾಕೋ ಏನಾಯ್ತು? ನೀ ಬಾ, ನಾ ಹೇಳ್ತೀನಿ ಹಂಗೆ ಅಂದ. ಹೌದಾ, ಸರಿ ಆಯ್ತಿರು, ಬರ್ತೀನಿ ಅಂದರೆ. ಎದಕ್ಕೆ ಕೇಳೋ ಬರ್ತೀನಿ ಅಂದರೆ, ಒಂದು ಆಡಿಷನ್ ನಡೀತೈತೆ, ಇಲ್ಲಿ ಬಾ, ಅರ್ಜೆಂಟ್ ನೀನು ಬಾ ಅಂದ. ಸರಿ ಆಯಿತು ಬರ್ತೀನಿ ಅಂದ. ಅಲ್ಲಿಗೆ ಸದಾಶಿವನಗರಕ್ಕೆ ಹೋಗ್ಬೇಕು ನಾನು. ನನ್ನ ಹತ್ರ ಅವತ್ತು ಅಷ್ಟು ದುಡ್ಡಿಲ್ಲ ಆಟೋದಲ್ಲಿ ಹೋಗೋಕ್ಕೆ. ಪಕ್ಕದಲ್ಲಿ ಮಚ್ಚ ಎಷ್ಟು ಇಟ್ಟಿದ್ಯೋ, ಶಾರ್ಟ್ ಫಿಲ್ಮ್ ಪ್ಲ್ಯಾನ್ ಮಾಡ್ತಾಯಿದ್ವಿ, ಎಷ್ಟು ಇಟ್ಟಿದ್ಯೋ ಅಂದ. ಮಚ್ಚ ನನ್ನ ಹತ್ರ 200 ಏನೋ ಇದೆ ಅಂತಂದ, ಕೊಡು ಅಂತ ಅವನ ಹತ್ರ 200 ರೂಪಾಯಿ ಕಿತ್ಕೊಂಡು ಸೀದಾ ಸದಾಶಿವನಗರ ಅವ್ನ ಲೊಕೇಶನ್ ಏನು ಕಳಿಸಿದ್ದೆ ಅಲ್ಲಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು ಅಪ್ಪು ಸರ್ ಆಫೀಸು ಅಂತ. ಮೇಲೆ ಹತ್ಕೊಂಡು ಹೋದೆ, ಮೆಟ್ಲತ್ತಿ ಹಿಂಗೆ ಡೋರ್ ಓಪನ್ ಮಾಡಿ ನೋಡಿದ್ರೆ ಪನ್ನಾಗ ಸರ್ ಕೂತಿದ್ದಾರೆ. ಫ್ರೆಂಚ್ ಬಿರಿಯಾನಿ ಮಜಲ್ ಮಣಿ ಕ್ಯಾರೆಕ್ಟ್ರಿಗೆ ಆಡಿಷನ್ ಆಗ್ತಾಯಿದೆ. ಸೆಲೆಕ್ಟ್ ಆಗಿರೋ ಕ್ಯಾರೆಕ್ಟರ್ಗಳಿಗೆ ಫೋಟೋಶೂಟ್ ನಡೀತಾ ಇದೆ. ಲೈಕ್ ದಾನಿಶ್ ಅವ್ರಿಗೆ, ಫಾರಿನ್ ಕ್ಯಾರೆಕ್ಟ್ರಿಗೆ ಎಲ್ರಿಗೂ ಲುಕ್ ಟೆಸ್ಟ್ ನಡೀತಾ ಇದೆ. ಇನ್ನೂ ಲಾಸ್ಟ್ 3 ಡೇಸ್ ಇದೆ. ಶೂಟಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಇನ್ನೂ ಮಜಲ್ ಮಣಿ ಸಿಕ್ಕಿಲ್ಲ.
ನಾನು ಹೋಗಿ ನಿಂತ್ಕೊಂಡೆ. ಸರ್ ನಮಸ್ಕಾರ ಅಂದೆ. ಪನ್ನಗ ಸರ್ ಒಂದು ಸಾರಿ ಹಿಂಗಿಂದ ಹಿಂಗೆ ನೋಡಿದ್ರು ಹಿಂಗೆ. ಹಾಂ ಓಕೆ, ಅಲ್ಲಿ ಸ್ಕ್ರಿಪ್ಟ್ ಇದೆ ತೊಗೊಳ್ಳಿ ಅಂದರು. ಸರಿ ಸರ್ ಆಯಿತು, ಒಂದು 10 ನಿಮಿಷ ಟೈಮ್ ಕೊಡಿ ಅಂದೆ. 10 ನಿಮಿಷ ಆದಮೇಲೆ ಹೋದೆ. ಸರ್ ನಾನು ರೆಡಿ ಇದ್ದೀನಿ, ಒಂದು 3 ಪೇಜ್ ಇತ್ತು ಡೈಲಾಗು. ಸರ್ ರೆಡಿ ಇದ್ದೀನಿ ಸರ್ ಅಂತಂದೆ. ಅದೇ ಕೌಂಟ್ರು ಯಾರು ಕೊಡ್ತಾರೆ ಸರ್? ನಾನೇ ಕೊಡ್ತೀನಿ ಅಂತ ಪನ್ನಗ ಸರ್ ಅಂದರು. ನಾನು ನಾರ್ಮಲಾಗಿ ಹಿಂಗೆ ಕೂತಿದ್ದೆ, ಹಿಂಗೆ ಕೂತು ಪನ್ನಗ ಸರ್ ಅಲ್ಲಿ ಇದ್ದಾರೆ, ನಾನು ಇಲ್ಲಿದ್ದೀನಿ. ಸರ್ ನಾನು ರೆಡಿ ಸರ್ ಅಂತ ಇದ್ದೆ. ಓಕೆ ಓಕೆ ರೆಡಿ ಇದು ಇಲ್ಲಿ ಕ್ಯಾಮ್ರಾ ಇಡ್ರಿ, ಇದು ಇಡ್ರಿ ಅಂತಂದರು. ಅದು ಆದಮೇಲೆ ಹಿಂಗೆ ಕೂತಿರೋ ಒಂದು ಗೆಸ್ಚರಲ್ಲಿ ಕೂತೆ ಅಣ್ಣ. ಹಿಂಗಿದ್ದವನು ಹಿಂಗೆ ಕೂತೆ, ಹಿಂಗೆ ಸೋಫಾ ಆದಮೇಲೆ ಸೋಫಾ ಇತ್ತು, ಹಂಗೆ ಕೂತೆ. ಸರ್ ರೆಡಿ ಅಂದೆ. ಪನ್ನಗ ಸರ್ ಒಂದು ತಡ ಆಗೋಗ್ಬಿಡ್ತು. ಪನ್ನಗ ಸರ್ ಡೈಲಾಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೌಂಟ್ರ್ ಕೊಟ್ಟೆ ಸೀನ್ ಮುಗೀತು. ಮುಗಿದ ತಕ್ಷಣ ಪನ್ನಗ ಸರು 2 ನಿಮಿಷ ಆಚೆ ಇರಿ ಅಂದರು. ಆಚೆ ಇದ್ದು ಇನ್ನೊಬ್ಬರು ರೈಟ್ರು ಇವರು ಮಾತಾಡಿದ ಮೇಲೆ ಮತ್ತೆ ಬನ್ನಿ ಅಂತ ಕರೆದ್ರು. ಮತ್ತೆ ನಿಮ್ಗೆ ಇಂಗ್ಲೀಷ್ ಬರುತ್ತೆ ಅಂದರು. ನಂಗೆ ಇಂಗ್ಲೀಷ್ ಬರಲ್ಲ ಸರ್, ಬಟ್ಲರ್ ಇಂಗ್ಲೀಷು ಮ್ಯಾನೇಜ್ ಮಾಡ್ತೀನಿ, ಟಸ ಪುಸ ಇವು ಅಂದರೆ ದಿಸ್ಸು ಬಟ್ಟು ದಟ್ಟು ಅವೆಲ್ಲ ಬರ್ತವೆ ಸರ್ ಅಂತಂದೆ. ಸರಿ ನನಗೆ ಅಷ್ಟು ಬಂದರೆ ಸಾಕು, ನಾನು ತೊಗೊಳ್ತೀನಿ ಮಾತಾಡಿಸ್ತೀನಿ ಅಂತಂದರು. ಮತ್ತೆ ಕೊಟ್ಟರು ಡೈಲಾಗ್, ಇಂಗ್ಲೀಷ್ ಡೈಲಾಗ್ ಕೊಟ್ಟರು. ನೀವು ಫ್ರೆಂಚ್ ಬಿರಿಯಾನಿ ನೋಡಿದರೆ ಪಾಬ್ಲೋ ಎಸ್ಕೋಬರಲ್ಲಿ ಒಂದು ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ, ಇಂಗ್ಲೀಷಲ್ಲೇ ಮಾತಾಡೋದು. ಐ ಡೋಂಟ್ ಗಿವ್ ಯುವರ್ ಮನಿ, ಐ ಡೋಂಟ್ ಗಿವ್ ಯುವರ್ ಪೌಡರ್, ಐ ವಿಲ್ ಕ್ಯಾಚ್ ಯುವರ್ ಮ್ಯಾನ್, ಕೀಪ್ ಮೈ ಹೌಸ್ ಕೀಪಿಂಗ್. ಇಲ್ಲ, ಲಾಸ್ಟ್ ಡೈಲಾಗು ಐ ಡೋಂಟ್ ನೋ ಹೂ ಯು ಆರ್ ಬಟ್ ಐ ವಿಲ್ ಫೈಂಡ್ ಯು, ಐ ಕಿಲ್ ಯು. ಇದು ಪಾಬ್ಲೋ ಎಸ್ಕೋಬಾರ್ಗೆ ಹೊಡೆಯೋ ಡೈಲಾಗ್. ನಾನು ಈ ಡೈಲಾಗ್ ಇಂಗ್ಲೀಷಲ್ಲಿತ್ತು. ಇದನ್ನು ಆಡಿಷನ್ ಕೊಟ್ಟ ತಕ್ಷಣ ಪನ್ನಗ ಸರ್ ಒಂದೇ ಸಾರಿ ಬಾಂಡ್ ಸ್ಕ್ರಿಪ್ಟ್ ಕೈಲಿಟ್ಟರು. ಈ ಕ್ಯಾರೆಕ್ಟರ್ ನೀನೇ ಮಾಡ್ತಾ ಇದೆಯಾ, ಫಸ್ಟು ನೀನು ಬೇಜಾನ ಕಾಸ್ಟ್ಯೂಮ್ ಅದು ಅಳತೆ ಕೊಡು, ಇನ್ನು 3 ದಿನದಲ್ಲಿ ಶೂಟಿಂಗ್ ಇದೆ, ಅವ್ರ ಮ್ಯಾನೇಜರು ಪೇಮೆಂಟ್ ಮಾತಾಡ್ಕೊ, ಹೋಗಿ ರೆಡಿ ಆಗು ಅಂತೇಳಿ ಸ್ಕ್ರಿಪ್ಟ್ ಕೊಟ್ಟರು ಅಣ್ಣ. ನಾವು ಸ್ಕ್ರಿಪ್ಟ್ ಕೈಲಿ ಹಿಡ್ಕೊಂಡಿದ್ದೆ, ಕೈ ನಡುಗ್ತಾ ಐತೆ. ಅಪ್ಪು ಸರ್ ಬ್ಯಾನರು, ಮೇಯ್ನ್ ವಿಲ್ಲನ್ನು, ಅಪ್ಪು ಸರ್ ಆಫೀಸಲ್ಲಿ ನಿಂತಿದ್ದೀನಿ. ಇವ್ರದ್ದು ಬಿಫೋರ್ ಹ್ಯಾಪಿ ನ್ಯೂ ಇಯರ್ಸ್ ಸಿನಿಮಾ ನೋಡಿದ್ದೆ, ಡಾಲಿಸ್ ಅವರು ಇವ್ರನ್ನ ಕೊಂಡು ಸಿನಿಮಾ ಮಾಡಿದ್ದಾರೆ. ನನಗೇನು ನಡೀತಾ ಇದೆ ಗೊತ್ತಿಲ್ಲ. ಮತ್ತೆ ಸರಿ ಸರ್ ಆಯಿತು ಅಂತ ಮತ್ತೆ ಇಳಿದು ಹೋಗ್ತೇನೆ. ಇಳಿದು ಹೋದ್ಮೇಲೆ ಅಪ್ಪು ಸ್ಕ್ರಿಪ್ಟ್ ಕೈಲಿದೆ, ಅಪ್ಪು ಸರ್ ಆಫೀಸ್ ನೋಡ್ತೀನಿ, ಸ್ಕ್ರಿಪ್ಟ್ ನೋಡ್ತಿದ್ದೀನಿ. ಒಂದು ಸಾರಿ ಹಿಂಗೆ ಅಂದೆ, ಗುರು ನಿಜಾನೇ ಗುರು ಅನ್ನಿಸ್ತು. ಮತ್ತು ಅಲ್ಲಿಂದ ಆಚೆ ಬಂದಮೇಲೆ ಶಾರ್ಟ್ ಫಿಲ್ಮ್ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ. 200 ರೂಪಾಯಿ ಮಚ್ಚ ಹಿಂಗೆ ಆಗುತ್ತೆ ಅಂದರೆ ಏನೋ ಹೇಳ್ತಾ ಇದ್ದೆ. ಮಚ್ಚ ಸೆಲೆಕ್ಟ್ ಆಗ್ಬಿಡ್ತೀನಿ, ಸ್ಕ್ರಿಪ್ಟ್ ಕೊಟ್ಟವ್ರೆ, ನಾನೇ ಮೇನ್ ವಿಲನ್ನು, ನನಗೆ ಈಗ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, 3 ದಿನದಲ್ಲಿ ಶೂಟಿಂಗು, ಎಲ್ಲ ಕಾಸ್ಟ್ಯೂಮ್ ಅಳತೆ ತೊಗೊಂಡು ಅಡ್ವಾನ್ಸ್ ಆಗ್ತವ್ರೆ ಕಣೋ ಅಂದೆ. ಅಯ್ಯೋ ಅಂತ ಅವನು ಸಖತ್ತು ಖುಷಿಪಟ್ಟ, ಅಪ್ರಿಷಿಯೇಟ್ ಮಾಡ್ದ. ಅದಾದಮೇಲೆ ಮಾರನೇ ದಿನ ಈ ಸ್ಕ್ರಿಪ್ಟ್ ತೊಗೊಂಡು ಹೋದೆ. ಇನ್ನು ಲುಕ್ ಟೆಸ್ಟ್ ಮಜಲ್ ಮಾಡಿದೆ, ತುಂಬ ಯೂನಿಕ್ ಲುಕ್ ಟೆಸ್ಟು. ಮಾರನೇ ದಿನ ನೈಟ್ ಫೋನ್ ಮಾಡಿದ್ರು, ಬೆಳಿಗ್ಗೆ ಇಂದಿರಾನಗರ ಬಾ ಅಂದರು. ಒಂದು ಸೆಲ್ಯೂನ್ ಕರ್ಕೊಂಡು ಹೋದರು ಸರ್. ಬೆಳಿಗ್ಗೆ ಸೆಲ್ಯೂನ್ಗೆ ಹೋದಾಗ 8 ಗಂಟೆ, ಸೆಲ್ಯೂನಿಂದ ಆಚೆ ಬಂದಾಗ ರಾತ್ರಿ 9 ಗಂಟೆ. 13 ಗಂಟೆ 13 ಗಂಟೆ ಲುಕ್ ಟೆಸ್ಟ್. ಅಂದರೆ 5 ಟೈಮ್ಸ್ ಏರ್ ಕಲರ್ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಗೋಲ್ಡ್ ಹಾಕಿದ್ರು, ಆಮೇಲೆ ವೈಟು, ಬ್ರೌನು, 3-4 ಕಲರ್ ಚೇಂಜ್ ಆದಮೇಲೆ ಏನಂದರೆ ನನ್ನ ಏರ್ ಸ್ಟೈಲಿಸ್ ಡಿಸೈನರು ಫಾರಿನಲ್ಲಿದ್ದರು, ವೀಡಿಯೋ ಕಾಲಲ್ಲಿ ಲುಕ್ ಟೆಸ್ಟ್ ಮಾಡ್ತಾಯಿದ್ರು. ಸೊ ಲುಕ್ಕೆಲ್ಲ ಫೈನಲ್ ಆಯಿತು, ಏರ್ ಸ್ಟೈಲ್ ಡಿಸೈನ್ ಎಲ್ಲ ಆಗೋಯ್ತು. ಅಲ್ಲಿಗೆ ಕಾಸ್ಟ್ಯೂಮ್ ತರಿಸಿದ್ರು. ಅದೇ ಸೆಲ್ಯೂನಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡು, ಏರ್ ಡಿಸೈನ್ ಹಾಕ್ಕೊಂಡು, ಸ್ಪೆಕ್ಸ್ ಹಾಕ್ಕೊಂಡು, ಓವರ್ಲ್ಯಾಪಿಂದ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ರು, ಓವರ್ಲ್ಯಾಪಿಂದ ಒಂದು ಎಂಟ್ರಿ ಕೊಟ್ಟೆ ಅಣ್ಣ. ಅಲ್ಲಿ ಫೈನಲ್ ಮಜಲ್ ಮಣಿ ಓಕೆ ಆಗಿದ್ದು. ಸೊ ಅಂದರೆ ಫೈನಲ್ ಅವ್ನ ಲುಕ್ಕು, ಅವ್ನ ಗೆಟಪ್ಪು, ಆ ಸೆಲ್ಯೂನ್ ನಾನು ಓಕೆ ಆಯಿತು. 2 ಡೇಸ್ ಬಿಟ್ಟು ಸೆಟ್ಟಿಗೆ ಹೋದೆ. ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀನಿ. ಒಂಚೂರು ಭಯ ಜಾಸ್ತಿ ಆಗೋಯ್ತು. ಎಲ್ಲ ದೊಡ್ಡವ್ರು ಇದ್ದಾರೆ, ದೊಡ್ಡ ಪ್ರೊಡಕ್ಷನ್ ಹೌಸು. ನನ್ನ ಮನೆಯೇ ಸೆಟ್ ಹಾಕಿದ್ದಾರೆ, ಎಷ್ಟೋ ಲಕ್ಷದ ಸೆಟ್ ಹಾಕಿದ್ದಾರೆ. ನನಗೆ ಮೊದಲನೇ ಅನುಭವ. ನಾನು ಮಾಡ್ತಾಯಿದ್ದೀನಿ, ಹೆಂಗೆ ಮಾಡ್ತಾಯಿದ್ದೀನಿ ಜಡ್ಜ್ಮೆಂಟ್ ಸಿಗ್ತಾಯಿಲ್ಲ ನನಗೆ. ಯಾಕೆಂದರೆ 25 ದಿನ ನನ್ನ ಪೋರ್ಷನ್ ನಾನು ಶೂಟ್ ಮಾಡಿದ್ದೀನಿ. ಟೋಟಲ್ ಸಿನಿಮಾದಲ್ಲಿ 25 ದಿನ ಕೆಲಸ ಮಾಡಿದ್ದೀನಿ. ಒಂದು ದಿನವೂ ಸೆಟ್ಟಲ್ಲಿ ಯಾರೂ ನಕ್ಕಿಲ್ಲ. ನಾನು ತುಂಬ ಸೆಟಲ್ಡಾಗಿ ಒಂದು ಮ್ಯಾನರಿಸಮ್ ಇಟ್ಕೊಂಡು ಕ್ಯಾರೆಕ್ಟ್ರನ್ನ
ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ ನಾನು ಮಾತಾಡ್ಬೇಕಾದಾಗ ನನ್ನ ಡೈಲಾಗು ಆ ಫ್ಲೋ ಏನು ಬರುತ್ತೆ ನನಗೆ, ಆ ಮೂಡ್ಗೆ ಏನು ಫ್ಲೋ ಬರುತ್ತೆ ಅದನ್ನೇ ಮಾತಾಡೋದು, ನಾನು ಅಷ್ಟೇ ಮಾತಾಡೋದು. ವಾಯ್ಸ್ ಜೋರು ಮಾತಾಡುವಂತ ನನಗೆ ಬರ್ತಾ ಇಲ್ಲ. ನನಗೆ ಈಗ ಹಿಂಗಿರ್ತೀನಿ ಇಲ್ಲ ಅಂದರೆ ಇಷ್ಟೇ ಬರೋದು. ಡಬ್ಬಿಂಗಲ್ಲಿ ಬೇಕಾದ್ರೆ ಎತ್ತೀನಿ. ಇವಾಗ ನಾನು ಎಲ್ಲ ಅಂದರೆ ನಾನು ಬೇರೆ ಇದು ಬಂದುಬಿಡ್ತಾ ಇಲ್ಲ, ಇಷ್ಟೇ ಬರೋದು ನನಗೆ. ಇದು ಪನ್ನಗ ಸರ್ಗೆ ಅಲ್ಲಿ ನೋಡಿದಾಗ ಏನೂ ಕೇಳಿಸ್ತಾ ಇಲ್ಲ, ಒಂದು ಪಂಚ್ ಆಗ್ತಾಯಿಲ್ಲ. ಸೆಟ್ಟಲ್ಲಿ ಒಬ್ಬರು ನಕ್ಕಿಲ್ಲ. 20-25 ದಿನ ಮಾಡಿದ್ದೀವಿ. ಮೇಜರ್ ಕ್ಯಾರೆಕ್ಟರ್ ನನಗೆ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೂ ಭಯ ಆಗ್ತಾಯಿದೆಯೋ, ಕನ್ಫ್ಯೂಷನ್ ಆಗ್ತಾಯಿದೆಯಾ, ಏನು ಕ್ಯಾರೆಕ್ಟರ್ ಹೆಂಗೆ ಬರ್ತಾಯಿದೆ ಏನೂ ಐಡಿಯಾ ಇಲ್ಲ. ಎಲ್ಲರೂ ಕನ್ಫ್ಯೂಷನ್ ಸ್ಟೇಟಸಲ್ಲೇ ಇದ್ದಾರೆ. ಏನೋ ಮಾಡ್ತಾ ಇದ್ದಾನೆ, ಆಗ್ತಾಯಿದೆ ಅಂತ ಅನ್ನೋದೇ ಇತ್ತು. ಒನ್ಸ್ ಎಡಿಟಿಂಗೆಲ್ಲ ಹೋದ್ಮೇಲೆ ಕ್ಯಾರೆಕ್ಟ್ರೈಸೇಷನು ಮಸ್ತಾಗಿದೆ. ಹೆಂಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ, ಜನಕ್ಕೆ ಬಿಟ್ಟಿದ್ದಿದ್ದು. ಅದಾದಮೇಲೆ ಡಬ್ಬಿಂಗ್ ಹೋದಾಗ ಡಬ್ಬಿಂಗ್ ಮಾಡಿದೆ ಸರ್. ಅದು ಆದಮೇಲೆ ನೋಡಿ ಸರ್, ಡಬ್ಬಿಂಗ್ ಆದಮೇಲೆ ಎಲ್ರಿಗೂ ಒಂದು ಚೂರು ಕಾನ್ಫಿಡೆನ್ಸ್ ಬಂತು. ನಾನು ಇಲ್ಲಿವರೆಗೂ ಏನು ಮಾಡಿದ್ದೆ, ಎಲ್ಲೂ ವಾಯ್ಸ್ ಜಾಸ್ತಿ ಇರಲಿಲ್ಲ, ಎಂಥದ್ದಿರಲಿಲ್ಲ. ಒನ್ಸ್ ಡಬ್ಬಿಂಗ್ ಮಾಡಿದೆ, ಒಂದು ಕ್ಯಾರೆಕ್ಟ್ರೈಸೇಷನ್ ಕೂತ್ಕೊಳ್ತು. ಕ್ಯಾರೆಕ್ಟ್ರೈಸೇಷನ್ನು ಓಕೆ, ಇವಾಗ ಮಜಾ ಇದೆ ಅಂತ. ಸರ್ ನಾನು ಪ್ಲೇ ಮಾಡಿದ್ದೀನಿ, ಇವ್ರ ಪಾಡಿಗೆ ಪ್ರೋಸೆಸ್ ಮಾಡ್ತಿದ್ದಾರೆ ಪೋಸ್ಟ್ ಪ್ರೊಡಕ್ಷನ್ನು. ನನಗೆ ಫ್ರಸ್ಟ್ರೇಷನ್ ಬದುಕಿಗೆ ಹೋಗ್ಬಿಟ್ಟಿದ್ದೀನಿ. ಮೊದಲನೇ ಅವಕಾಶ ಸಿಕ್ಕಿತ್ತು, ಹೆಂಗೆ ಮಾಡಿದ್ದೀನೋ ಏನೋ ಒಂದೂ ಗೊತ್ತಿಲ್ಲ, ಭಯ ಆಗ್ತಾಯಿದೆ. ಪನ್ನಗ ಸರ್ ಯಾಕಂದರೆ ಒಂದು ಅದ್ಭುತವಾದ ಅವಕಾಶ ಪನ್ನಗ ಸರ್ ನನಗೆ ಕೊಟ್ಟಿರೋದು, ಅಪ್ಪು ಸರ್ ಕೊಟ್ಟಿರೋದು. ಯಾಕಂದರೆ ಅಷ್ಟು ಕೂಡ ನೀವು ನೋಕೆ ಮಾಡಿದ್ರಾ? ಹಾಂ ಹೌದು. ಮಜಲ್ ಮಣಿ ಸಿಕ್ರ ಅಂತ ಅಂದಾಗ ಅಪ್ಪು ಸರ್ ಸೆಟ್ಟಿಗೆ ಬರೋರಲ್ಲ ಸರ್. ಅಪ್ಪು ಸರ್ ಅಂದರೆ ಫಸ್ಟ್ ಟೈಮು ಶೂಟಿಂಗಿಗೆ ಬಂದಾಗ ನಾನು ಆ ಕಡೆ ಸೈಡಲ್ಲಿದ್ದೆ. ಪನ್ನಗ ಸರ್ ಮಣಿ ಬಾ ಅಂತ ಕರೆದ್ರು. ಸರ್ ಮಜಲ್ ಮಣಿ ರೀ. ಮಜಲ್ ಮಣಿ, ಹಾಯ್ ಮ್ಯಾನ್, ಹೌ ಆರ್ ಯು ಅಂದರು. ಸರ್ ಚೆನ್ನಾಗಿದ್ದೀನಿ ಸರ್. ಅವೆಲ್ಲ ಮೇಕಿಂಗ್ ಸ್ಟಿಲ್ಸ್ ಎಲ್ಲ ಇದೆ ಸರ್, ನನ್ನ ಹತ್ರ ಇರಬೇಕು. ಆವಾಗ ಅಷ್ಟೆಲ್ಲ ಮಾತಾಡಿದ್ರು. ಅದಾದಮೇಲೆ ಪನ್ನಗ ಸರು 3 ಡೇಸ್ ಆಗಿತ್ತು ಶೂಟಾಗಿ. 3 ಡೇಸ್ ಆಗಿತ್ತಲ್ಲ, ಬಿಫೋರು ಶೂಟ್ ಎಡಿಟ್ ಮಾಡಿ ಅಪ್ಪು ಸರ್ ಫಸ್ಟ್ ಡೇ ಬಂದಾಗ ಕ್ಯಾರವನ್ಗೆ ಹೋಗಿ ತೋರಿಸಿದ್ರು. ಕ್ಯಾರವನಲ್ಲಿ ತೋರಿಸಿ ಹಿಂಗೆ ಬರ್ತಾಯಿದೆ ಸರ್ ಸಿನಿಮಾ ಅಂತ ತೋರಿಸಿದ್ರು. ಕ್ಯಾರವನಿಂದ ಅಪ್ಪು ಸರ್ ಬಂದ ತಕ್ಷಣ ಮ್ಯಾನ್ ಸೂಪರ್ ಮ್ಯಾನ್, ಸಖತ್ತಾಗಿ ಮಾಡಿದ್ದೀರ, ನಂಗೆ ಭಾಳ ಇಷ್ಟ ಆಯಿತು ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಸರ್. ಆವಾಗ ನನಗೆ ಈ ಸರ್ ಒಬ್ಬ ಸೂಪರ್ ಸರ್ ಬಂದು ನಮಗೆ ಹೊಗಳ್ತಾ ಇದ್ದಾರೆ ಅಂದರೆ ನಮಗೊಂದು ಖುಷಿ ಆಗುತ್ತಲ್ಲ ಸರ್. ಆ ಖುಷಿನ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಮಧ್ಯಾಹ್ನ ಅವರು ಊಟ ಮಾಡಿ ಹೊಗಳಿದ್ದು ಅಷ್ಟೇ. ಇನ್ನೂ ಒಂದು ಸೀನು ಬ್ಯಾಲೆನ್ಸ್ ಇತ್ತು. ಯಾವುದು, ನಂದು ಮಾಲಿನ್ಯದು ಇದೇ ಥರ ಇಂಟರ್ವ್ಯೂ ಸೀನ್ ಇದೆ ಒಂದು. ಹೇಳು ಮಾಲಿನಿ ಅಂತೀನಲ್ಲ, ಆ ಸೀನ್ ಬ್ಯಾಲೆನ್ಸ್ ಇದೆ. ಸಂಜೆ 6 ಗಂಟೆವರೆಗೂ ಮುಗಿಸ್ಬೇಕು. ಅಪ್ಪು ಸರು ನನಗೆ ಹೊಗಳ್ಬಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು ಫುಲ್ ತೇಲಾಡ್ತಿದ್ದೀನಿ ಆಕಾಶದಲ್ಲಿ. ಅಣ್ಣಗೆ ನೆಕ್ಸ್ಟ್ ಸೀನ್ ಇಷ್ಟುದ್ದ ಡೈಲಾಗ್ ಇತ್ತೆ. ಹೋಗಿ ಕೂತೆ ಸೈಕಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೈಂಡ್ ಕಂಟ್ರೋಲ್ಗೆ ಸಿಗ್ತಿಲ್ಲ. ಅಪ್ಪು ಸರ್ನ ಭೇಟಿ ಮಾಡೋದೇ ಒಂದು ಖುಷಿ, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದೇ ಇನ್ನೊಂದು ಖುಷಿ. ಅಂಥದ್ರಲ್ಲಿ ಅವರು ಹೊಗಳ್ಬಿಟ್ಟವರೆಲ್ಲ ನಮ್ಮ ಝೋನಲ್ಲಿ ಇದ್ದೀನಲ್ಲ. ಸೀನ್ ಸ್ಟಾರ್ಟ್ ಆಯಿತು, ಸೈಕಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. 3 ಟೇಕ್ ಆಯಿತು, 4 ಟೇಕ್ ಆಯಿತು. ಪನ್ನಗ ಸರ್ ಬೈತಾ ಕೂತಾರೆ, ಏನಾಯಿತು, ತಲೆ ಕೆಡಿಸ್ಬೇಡ, ಮುಗಿಸೋ ಬೇಗ, ಈ ಸೀನ್ ಮುಗಿಸಿ ನಾವು ಪ್ಯಾಕಪ್ ಹೇಳ್ಬೇಕು ಅಂತ ಅವರು. ಸರ್ ನಂಗೆ ಏನಾಗಿತ್ತು ಗೊತ್ತಿಲ್ಲ ಸರ್, ಆಗ್ತಾಯಿಲ್ಲ ಸರ್, ಡೈಲಾಗ್ ಎಲ್ಲ ಇಲ್ಲೇ ಐತೆ ಸರ್, ಇಲ್ಲಿ ಗೊತ್ತಾಯಿಲ್ಲ ಸರ್, ಈಗ ಹಿಂಗೆ ಸರ್ ಅಂತ ಅಂದಮೇಲೆ ಸರಿ ನೀನು ಹೋಗಿ ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ವಾಪಸ್ ಬಾ, ಫ್ರೀ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಬಾ ಅಂತಂದರು. ನಾನು ಎದ್ದು ಹೋದೆ. ಅಷ್ಟರಲ್ಲಿ ಮಾಲಿನ್ಯದು ಕ್ಲೋಸ್ ತೊಗೊಳ್ತಾಯಿದ್ರು. ನಾವು ಹೋದೆ, ರಿಲ್ಯಾಕ್ಸ್ ಆಗೋಕ್ಕೆ ಏನೇನೋ ಮಾಡಿದೆ. ಆಗಲಿಲ್ಲ. ಮತ್ತೆ ಬಂದು ಸರಿ ಇದು ಲಾಸ್ಟ್ ಚಾನ್ಸ್ ಕೊಡ್ತೀನಿ ಮಾಡು ಅಂತಂದರು. ಮತ್ತೆ ಕೂತೆ, ಮತ್ತೆ ಸೈಕಲ್ ಆಗಲೇ ಇಲ್ಲ ಸರ್. ಪ್ಯಾಕಪ್ ಆವತ್ತು ನನ್ನ ಸೀನ್ ಮಾಡೋಕ್ಕೆ ಆಗಲಿಲ್ಲ. ಕಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಫಸ್ಟ್ ಶಾಟ್ ನಂದೇ, ಸೇಮ್ ಸೀನು, ಒಂದೇ ಟೇಕು, ಫಿನಿಶ್. ಮಾರನೇ ದಿನ ಅದು ಒಂದೇ ಟೇಕು. ಮಾಲಿನ್ಯದ ಎಲ್ಲ ತೊಗೊಂಡಿದ್ರು, ನನ್ನ ಸಜೆಷನಿಂದ ಎಲ್ಲ ತೊಗೊಂಡಿದ್ರು. ಈಗ ಏನಿದ್ರು ನನ್ನ ಕ್ಲೋಸು, ಮಾಲಿನ್ಯದಿಂದ ನನ್ನ ಸಜೆಷನ್ನು, ಒಂದೇ ಟೇಕು ಟಣ್ ಅಂತ ಮುಗಿಸ್ದೆ. ಇದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಒಂದು ಸಿನಿಮಾ ಶೂಟ್ ಮುಗೀತು, ಎಲ್ಲ ಡಬ್ಬಿಂಗ್ ಮಾಡಿದೆ, ಎಲ್ಲ ಆಯಿತು. ಅದು ಆದಮೇಲೆ ಕೋವಿಡ್ ಬಂತು ಸರ್. ಸಿನಿಮಾ ರೆಡಿ ಆದ ತಕ್ಷಣ ಇನ್ನೇನು ರಿಲೀಸ್ ಆಗಬೇಕು, ಕೋವಿಡ್ ಬಂತು. ಗುರು ಇನ್ನು ರಿಲೀಸ್ ಆಗುತ್ತೆ ಅನ್ನೋಷ್ಟರಲ್ಲಿ ಕೋವಿಡ್ ಬಂದುಬಿಡ್ತಲ್ಲ, ಗುರು ಇದು ನಮ್ಮ ಕರ್ಮ ಕಾಂಡ ಅಂತ ನಾನು ಇಲ್ಲಿಂದ ಊರಿಗೆ ಹೋದೆ. ಈ ಗ್ಯಾಪಲ್ಲಿ ಒಂದಿಷ್ಟು ಬೇರೆ ಬೇರೆ ಸಿನಿಮಾಗಳಿಗೆ ಆಲ್ರೆಡಿ ಓಕೆ ಆಗಿ ಕೆಲಸಗಳು ಮಾಡ್ತಾಯಿದ್ದೆ ಅಣ್ಣ. ಇವಾಗ ನಾರ್ಮಲ್ ಸ್ಟೇಜಿಗೆ ಬಂದುಬಿಡ್ತು. ಊರಿಗೆ ಹೋಗಿದ್ದೆ, ಕೋವಿಡಲ್ಲಿ ಊರಿಗೆ ಹೋಗಿದ್ದೆ. ಕೊಡೆಕಲ್ಗೆ ಹೋದೆ.
ಕೊಡೆಕಲ್ಲಲ್ಲಿ ಏನೂ ಕೆಲಸ ಇಲ್ಲಣ್ಣ. ನನ್ನ ಫ್ರೆಂಡ್ದು ಒಂದು ತೋಟ ಇತ್ತು, ಆ ತೋಟಕ್ಕೆ ಹೋಗು ಅಡುಗೆ ಮಾಡ್ಕೊಳ್ಳೋದು. ಅವರೆಲ್ಲ ಈ 5-5 ರೂಪಾಯಿದ್ದು ಹಾಕ್ಬಿಟ್ಟು ಇಸ್ಪೀಟ್ ಆಡೋರು, ಜೋಡಿಸೋದು ಟೈಮ್ ಪಾಸ್ಗೆ. 5-5 ರೂಪಾಯಿ ಹಾಕೋದು, ಇಸ್ಪೀಟ್ ಆಡೋದು, ಟೈಮ್ ಪಾಸು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿ ತೋಟಕ್ಕೆ ಹೋಗ್ಬಿಟ್ರೆ ತೋಟ ಸುತ್ತಾಡಿ ಒಂದಿಷ್ಟು ಇಸ್ಪೀಟ್ ಆಡಿ ಆಮೇಲೆ ಅಲ್ಲೇ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದು ಮಲಗಿ ಮತ್ತೆ ಸಂಜೆ ಇದೇ ಎಂಟೈರ್ ಪ್ರೋಸೆಸ್ ಊರಲ್ಲಿ. ಇಲ್ಲಾಂದ್ರೆ ಕ್ರಿಕೆಟ್ ಆಡು, ಇಲ್ಲಾಂದರೆ ಊರಲ್ಲೇ ಎಲ್ಲಾದರೂ ವಾಕ್ ಹೋಗಿಕ್ಕು ಬೈಕ್ ತೊಗೊಂಡು ಸುತ್ತಾಡ್ತಿದ್ದೆ ಊರನ್ನ. ಆಫ್ಟರ್ ಎಷ್ಟೋ ವರ್ಷಗಳಾದ ಮೇಲೆ ನಾನು ನಮ್ಮೂರಲ್ಲಿದ್ದ ಹೈಯೆಸ್ಟ್ ದಿನಗಳು ಕೋವಿಡ್ಡೇ. ಯಾಕಂದರೆ ನಾನು ಇವತ್ತು ಸ್ಟಿಲ್ 24 ಇಯರ್ಸ್ ಆಯ್ತು ನಾವು ಊರು ಬಿಟ್ಟು. ಇವಾಗಲೂ ಇಲ್ಲೇ ಇದ್ದೀನಿ, ಬೆಂಗಳೂರು, ಮೈಸೂರು, ಧಾರವಾಡ ಹಿಂಗೆ ಸುತ್ತುತ್ತಾ ಇದ್ದೀನಿ. ಊರಲ್ಲೇ ಇಲ್ಲ ನಾನು. ಊರಿಗೆ ಹೋದರೂ ಮ್ಯಾಕ್ಸಿಮಮ್ ಒಂದು ವಾರದ ಮೇಲೆ ಯಾವತ್ತೂ ಇಲ್ಲ. ಕೋವಿಡ್ ಟೈಮಲ್ಲೇ ಹೈಯೆಸ್ಟ್ ದಿನಗಳನ್ನ ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಕಳೆದಿದ್ದ ದಿನಗಳು ಅಷ್ಟೇ. ಸೊ ಆ ಟೈಮಲ್ಲಿ ಹಿಂಗೆ ಹೋಗ್ತಾಯಿತ್ತು. ಸಿನಿಮಾ ರಿಲೀಸ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಕನ್ನಡದ ಮೊದಲನೇ ಸಿನಿಮಾ ಡೈರೆಕ್ಟ್ OTT ರಿಲೀಸ್ ಸಿನಿಮಾ ಫ್ರೆಂಚ್ ಬಿರಿಯಾನಿ ಅಣ್ಣ. ಡೈರೆಕ್ಟ್ OTTಗೆ ರಿಲೀಸ್ ಆಗಿದ್ದ ಮೊದಲನೇ ಸಿನಿಮಾ ಫ್ರೆಂಚ್ ಬಿರಿಯಾನಿನೇ. ನನಗೆ ಈ ಥರ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದಾರೆ ಎಲ್ಲ ಗೊತ್ತಾಯಿತು. ಹಿಂಗೆ OTTಗೆ ಬಿಡ್ತಾಯಿದ್ದಾರೆ ಅಂತ ಒಂದು ನೋವಿತ್ತು. ಒಂದು ಮೇಜರ್ ಮಾಡಿದ್ದೆ, ಅಟ್ಲೀಸ್ಟು ಥಿಯೇಟ್ರಿಗೆ ಬರ್ಬೇಕಲ್ಲ, ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕಲ್ಲ ಅನ್ನೋ ಒಂದು ಆಸೆ ಇತ್ತು. ಈ ಒಂದು ಕೋವಿಡ್ ಮೂಮೆಂಟಲ್ಲಿ ಏನಾಗಿತ್ತು, ಒಂದಿಷ್ಟು ಊರಲ್ಲಿ ದೊಡ್ಡ ದೊಡ್ಡ ಸ್ನೇಹಿತರು ಮಾಡ್ಕೊಂಬಿಟ್ಟಿದ್ದೆ. ನನ್ನ ಸ್ನೇಹಿತರೆಲ್ಲ ನನಗಿಂತಲೂ ವಯಸ್ಸಲ್ಲಿ ದೊಡ್ಡವರು, 45 ವರ್ಷ, 50 ವರ್ಷ, 60 ವರ್ಷ ಈ ಥರದ್ದೇ ಸ್ನೇಹಿತರು. ಸೊ ಅವ್ರ ಜೊತೆಗೆ ನಾನು ಹೆಚ್ಚಿಗೆ ಕಾಲ ಕಳೀತಾ ಇದ್ದಿದ್ದು. ಹಿಂಗೆ ಹೋಗ್ಬೇಕಾದಾಗ ಟ್ರೈಲರ್ ರಿಲೀಸ್ ಆಯಿತು. ಎಲ್ಲ ಮಸ್ತಾಗಿದೆ. ಲಾಸ್ಟ್ ಶಾಟೇ ನಂದು. ಲಾಸ್ಟಿಗೆ ಬಂದು ಹಿಂಗೆ ನಿಂತ್ಕೊಳ್ತೀನಿ, ಅಂದರೆ ಒಂದು ಹೆಲ್ಮೆಟ್ಟು ಅವು ಹಾಕ್ಕೊಂಡು ಒಂದು ಸ್ವ್ಯಾಗಲ್ಲಿ ಬರ್ತೀನಿ. ಅದೇ ನಂದು ಲಾಸ್ಟ್ ಶಾಟು. ಏನು ರಿಜಿಸ್ಟ್ರ್ ಮಾಡಿಲ್ಲ. ಲಾಸ್ಟ್ ಶಾಟು ಟ್ವಿಸ್ಟ್ ಕ್ಯಾರೆಕ್ಟ್ರು ಅಂತ ತೋರಿಸಿದ್ದಾರೆ ಟ್ರೈಲರಲ್ಲಿ. ಓಕೆ, ನಾನು ಏನೋ ಮಸ್ತಾಗಿರುತ್ತೆ ಹಂಗೆ ಹಿಂಗೆ ಅಂತ. ಈ ಒಂದು ಪ್ರೊಸೆಸ್ಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರೆಲ್ಲ ನಮ್ಗೆ ತುಂಬ ಕ್ಲೋಸು, ಸಖತ್ ಫ್ರೆಂಡ್ ಆಗ್ಬಿಟ್ಟಿದ್ದೀವಿ ನಾನು ಅವರೆಲ್ಲ. ಎಂಟೈರ್ ಶೂಟಿಂಗ್ ಪ್ರೋಸೆಸ್ಸು, ಶೂಟಿಂಗ್ ಮುಗಿದ ಮೇಲೂ ಬೆಸ್ಟ್ ಫ್ರೆಂಡ್ ಆಗಿದ್ವಿ. ಅಲ್ಲಿ ಏನಾದರೂ ನಡೆದ್ರೆ ಫೋನ್ ಮಾಡ್ಕೊಂಡು ಕೇಳ್ತಿದ್ದೆ ಹೆಂಗೆ ನಡೀತಿದೆ ಏನು ಎತ್ತ ಅಂತ. ಒಂದು ಭಯ ಇತ್ತು. ಸಿನಿಮಾ ಡೇಟ್ ಅನೌನ್ಸ್ ಆಯಿತು, ಇನ್ನೇನು ಸಿನಿಮಾ ಆಗ್ತಾ ಇದೆ ಅಂತ ಬಂತು. ರಿಲೀಸ್ ಆಯ್ತಣ್ಣ. ನೈಟು ನಮ್ಮೂರಲ್ಲಿ ನನ್ನ ಫ್ರೆಂಡ್ದೊಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಪ್ರೊಜೆಕ್ಟ್ರ್ ಹಾಕಿ ಲ್ಯಾಪ್ಟಾಪ್ಗೆ ಇಟ್ಟು ಅಮೆಝಾನ್ ಹಾಕ್ಸಿದ್ದೆ. ಹಾಕು ಸ್ಕ್ರೀನಿಗೆ ಕೂರು ಅಂತೇಳಿ ಎಲ್ಲ ಫ್ರೆಂಡ್ಸು ಅವ್ರು ಏನೇನೋ ತೊಗೊಂಡು ಕೂತಿದ್ರು. ನಾನು ಎಕ್ಸೈಟ್ಮೆಂಟಲ್ಲಿ ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೆ. ರಾತ್ರಿ 12 ಗಂಟೆಗೆ ಅಪ್ಲೋಡ್ ಆಯ್ತಣ್ಣ. ಸಿನಿಮಾ ನೋಡಿದೆ. ನಮ್ಮ ತಾಯಿನಾಗ ಇವಾಗಲೂ ಹೇಳ್ತೀನಿ, ನನಗೆ ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ ಸಿನಿಮಾದಲ್ಲಿ ಹೆಂಗೆ ಮಾಡಿದ್ದೀನಿ. ಬಟ್ ಇಲ್ಲಿರೋರೆಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ, ನನಗದು ಏನೂ ಅನ್ನಿಸ್ತಾನೇ ಇಲ್ಲ. ಕಟ್ ಮಾಡಿ ಸಿನಿಮಾ ನೋಡಿದೆ, ಖುಷಿ ಆಯಿತು. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಅನ್ನಿಸ್ತು. ನಾನು ಹೆಂಗೆ ಮಾಡಿದ್ದೀನಿ ನನಗೆ ಜಡ್ಜ್ಮೆಂಟೇ ಸಿಗ್ತಾಯಿಲ್ಲ. ಇವತ್ತು ರಾತ್ರಿ ಸಿನಿಮಾ ನೋಡಿ ಬೆಳಗ್ಗೆ ಮಲಗಿ ಎದ್ದೆ ಅಣ್ಣ. ಮಧ್ಯಾಹ್ನದ ಒಳಗಡೆ ಒಂದಿಷ್ಟು ಫೋನ್ ಬಂದವು ಅಣ್ಣ. ಎಕ್ಸ್ಟ್ರೀಮ್ ಲೆವೆಲ್ ಫೋನು, ಮೆಸೇಜು ಎಲ್ಲ ಬಂದವು. ಅದಾದಮೇಲೆ ಇವಾಗಲೂ ನೆನಪಿದೆ ನನಗೆ, KRG ಕಾರ್ತಿಕ್ ಸರ್ ಅಂತಿದ್ದಾರೆ. ಅವರು ಅವತ್ತು ನೈಟ್ ಸಿನಿಮಾ ನೋಡಿ ಟ್ವೀಟ್ ಮಾಡಿದ್ದಾರೆ, ಐ ಸಾ ಫ್ರೆಂಚ್ ಬಿರಿಯಾನಿ, ನಿಜವಲ್ಲೂ ನಾನು ಸಖತ್ತು ಎಂಜಾಯ್ ಮಾಡಿದೆ, ಗುಡ್ ಡಾರ್ಕ್ ಹ್ಯೂಮರ್ ಕಾಮಿಡಿ ಅಂತೆಲ್ಲ ಬರೆದಿದ್ದರು. ಲಾಸ್ಟಿಗೆ 2 ಲೈನ್ ಬರೆದಿದ್ರು, ಮಜಲ್ ಮಣಿ ಯಾವನು ಮಾಡೋನೋ ಗೊತ್ತಿಲ್ಲ, ಸಖತ್ತಾಗಿ ಮಾಡೋನೆ ಅಂತ. ಆ ಟ್ವಿಟ್ಟರು ಒಬ್ಬನು ಫ್ರೆಂಡು ನೋಡಿ ಸ್ಕ್ರೀನ್ಶಾಟ್ ಕಳಿಸಿದ್ದ. ತರುಣ್ ಸರ್ ಇಷ್ಟು ಉದ್ದ ಮೆಸೇಜ್ ಬರೆದಿದ್ರು, ಫೇಸ್ಬುಕ್ಕಲ್ಲಿ ಕಳಿಸಿದ್ರು, ನಾನು ಫ್ರೆಂಚ್ ಬಿರಿಯಾನಿ ನೋಡಿದೆ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಅಂದರೆ ಇಂಡಸ್ಟ್ರಿಯಲ್ಲಿರೋ ಒಂದಿಷ್ಟು ದೊಡ್ಡ ದೊಡ್ಡವರು ಎಲ್ಲರೂ ನನ್ನ ಸಿನಿಮಾ ನೋಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ನೋಡಿದ್ದಾರೆ. ನನ್ನ ಪ್ಲಸ್ ಪಾಯಿಂಟ್ ಆಗಿದ್ದು ಅದೇ ಅಣ್ಣ. ಯಾಕಂದರೆ ಎಲ್ಲ ಮನೆಯಲ್ಲಿದ್ದರು, ಯಾವ ಸಿನಿಮಾನೂ ಇರಲಿಲ್ಲ, ಬಂದಿತ್ತು ಫ್ರೆಂಚ್ ಬಿರಿಯಾನಿ ಒಂದೇ. ಇಡೀ ಕರ್ನಾಟಕ ಎಲ್ಲರೂ ಫ್ರೆಂಚ್ ಬಿರಿಯಾನಿ ನೋಡಿದ್ರು. ಆವಾಗ ಇಷ್ಟ ಆಗಿದ್ದು ಮಜಾಲ್ ಮಣಿನ ಎಲ್ಲರೂ ಕೈ ಹಿಡಿದು ಎತ್ತಿ ಕೊಂಡಾಡ್ಬಿಟ್ರು ಅಣ್ಣ. ಅದಾಗಿ 5 ಡೇಸು 6 ಡೇಸ್ ಆಗಿತ್ತು. ಅಪ್ಪು ಸರ್ ಇದು ಊರಲ್ಲೇ ಇದ್ದೀನಿ, ಊರಲ್ಲೇ ಜಾಲಿ. ಅಲ್ಲ, ಊರಲ್ಲಿ ಊರು ತುಂಬ ಕಟ್ಟೋಟ್ಟು ಮಾರನೇ ದಿನ ಕೊಡೆಕಲ್ ತುಂಬ ಅಲ್ಲಿ ಊರಾಗ ಒಂದು 6 ಮಂತ್ ಆಯ್ತಲ್ಲ ಹೋಗಿ ಬೆಸ್ಟ್ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಊರು ತುಂಬ ಅವ್ರವ್ರ ಫೋಟೋ ಹಾಕ್ಕೊಂಡು ಕಟ್ಔಟ್ ಹಾಕ್ಬಿಟ್ಟಿದ್ರು, ಬ್ಯಾನರ್ ಊರು ತುಂಬ. ಅಲ್ಲಿಂದ ಸ್ಟಾರ್ಟ್ ಆದ್ರೆ ಅಲ್ಲಿವರೆಗೂ ಎಲ್ಲ ಕಡೆ ಕಟ್ಔಟ್ ಹಾಕ್ಬಿಟ್ಟಿದ್ರು ಫ್ರೆಂಡ್ಸು. ಹಾಕಿ ಸಿನಿಮಾ ರಿಲೀಸ್ ಆಗಿ ಒಂದು 5-6 ಡೇಸ್ ಮೇಲಾಗಿತ್ತು. ಪನ್ನಗ ಸರ್ ಫೋನು, ಎಲ್ಲೋ ಇದೆಯಾ ನೀನು, ಬಾರೋ ಇಲ್ಲಿ ಬೆಂಗಳೂರಿಗೆ.
ಸರ್ ಕೋವಿಡ್ ಸರ್ ಊರಲ್ಲಿದ್ದೀನಿ ಸರ್, ಬಸ್ ಇಲ್ಲ ಸರ್, ಅದಿಲ್ಲ. ಯಪ್ಪ ತಂದೆ ನೀನು ಹೆಂಗಾದರೂ ಫಸ್ಟ್ ಬೆಂಗಳೂರು ಬಾ, ನಿನ್ನ ಆ ಕ್ಯಾರೆಕ್ಟರ್ ಮಾಡಿದವ್ರು ಯಾರು ಅಂತ ಎಲ್ಲರೂ ನನ್ನ ಕೇಳ್ತವ್ರೆ, ಫಸ್ಟ್ ಬೆಂಗಳೂರಿಗೆ ಬಾ ನೀನು ಅಂತ. ಬೆಂಗಳೂರಿಗೆ ಬಂದೆ ಸರ್. ಬಂದು ಮನೇಲಿ ಬ್ಯಾಗ್ ಬಿಸಾಕ್ದೆ, ಸೀದಾ ಹೋಗಿದ್ದೆ ಅಪ್ಪು ಸರ್ ಆಫೀಸ್ಗೆ. ಅಪ್ಪು ಸರ್ ನಾನು ಹೋಗಿ ಒಂದು 2 ಮಿನಿಟ್ಸ್ ಆಗಿತ್ತು. ಅಪ್ಪು ಸರ್ ಹಂಗೆ ಮೆಟ್ಲ ಮೇಲಿಂದ ಹತ್ತಿ ಬಂದರು. ನಾವು ಮಾಡಿದ್ದು ಒಂದೇ, ಫಸ್ಟ್ ಅವ್ರ ಕಾಲಿಂಗ್ ಹಿಡ್ಕೊಂಡೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ನನ್ನಂಥ ಹೊಸ ಪ್ರತಿಭೆಗೆ ಈ ಥರದ್ದು ಒಂದು ಅದ್ಭುತವಾದ ಅವಕಾಶ ಕೊಟ್ರಿ ಅಂತ ಹೇಳಿದೆ. ಅಷ್ಟನ್ನತ್ರಿಗೆ ಅಪ್ಪು ಸರ್ ಅದು ಏನು ಜೋಶ್ ಇತ್ತು, ಯೈ ಮಸಲ್ ಮಾಡಿ ಎಲ್ಲ ಹೋಗ್ದು ಇಷ್ಟು ದಿನ, ಐ ಲವ್ ಇಟ್ ಮ್ಯಾನ್, ಸೂಪರ್ ಮಾಡಿದೆ, ಬನ್ನಿರಿ ಫಸ್ಟು ಇವ್ರದ್ದೊಂದು ಫೋಟೋ ತೆಗ್ರಿ, ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಫಸ್ಟು ಅಂಥೇಳಿ ಒಂದು ಫೋಟೋ ತೆಗೆಸ್ತಾರೆ ಅಣ್ಣ ಸರ್. ಅವರೇ ನನ್ನ ಹೆಗಲ ಮೇಲೆ ಹಾಕಿ ಒಂದು ಫೋಟೋ ತೆಗೆಸ್ತಾರೆ. ಆ ಫೋಟೋ ಇವಾಗಲೂ ನಮ್ಮ ಮನೇಲಿ ದೊಡ್ಡದಾಗಿ ಊರಲ್ಲಿ ಹಾಕಿದ್ದೀನಿ. ಇಲ್ಲೊಂದು ಫೋಟೋ ಇದೆ, ತರ್ತೀನಿ ರೀ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಇದು ಅಪ್ಪು ಸರು ನನ್ನ ಫಸ್ಟು ಫ್ರೆಂಚ್ ಬಿರಿಯಾನಿ ರಿಲೀಸ್ ಆಗಿ ಮೊದಲನೇ ಸಾರಿ ಅಪ್ಪು ಸರ್ ನಾನು ನೋಡಿದಾಗ ತೆಗ್ದಿರೋ ಫೋಟೋ ಇದು. ಇದು ತುಂಬ ಮೆಮೊರೇಬಲ್ಲು. ಇದ್ರದ್ದು ಒಂದು ನೋವಿನ ಸಂಗತಿನೂ ಇದೆ ಅಣ್ಣ, ಇದು ಹೇಳ್ತೀನಿ ಆಮೇಲೆ. ಇದು ತುಂಬ ನನಗೆ ಕಾಡಿದ್ದ ವಿಷಯ ಇದೆ ಆ್ಯಕ್ಚುಲಿ. ಈ ಫೋಟೋ ಇದು ಗ್ಲಾಸ್ ಹೊಡೆದೋಗಿದೆ, ಇದು ಆ್ಯಕ್ಚುಲಿ ಈ ಗ್ಲಾಸ್ ಹೊಡೆದೋಗಿದೆ. ಇದು ನರ್ಕ ಇಳಿಸಿ ನಾಲ್ಗೆ ಹೊಲ್ಸಿದ್ರು ಮೂಗಲ್ ಆಟಿನ್ ಕನ್ನಡ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.